ಅಪ್ಪ ಕಬ್ಬು ಅರ್ಧ ಆಗೈತಿ. ತೊಗರಿ ರಾಶಿನೂ ಅರ್ಧ ಆಗೈತಿ. ಆಮೇಲೆ ಗೊಂಜಾಳದ ರಾಶಿ ಆಗೈತೆ ಈಗ. 80 ಚೀಲ ಆಗುತ್ತೆ ಅನ್ಕೊಂಡಿನಿ. 100 ಚೀಲ 80 ಚೀಲ ಅಂತೇಳಿ. ಯಾವ ಬಂದಿ ಬಾವ? ಓಕೆ ಬಂದೆ ಮಾಮ. ಊಟ ಮಾಡಿದಲ್ಲ? ಊಟ ಮಾಡೀನಿ ಮಾಮ. ಏನು ರಾಶಿ ಎಲ್ಲ ಚಲೋ ಮಾಡಿ ಇಲ್ಲ? ಚಲೋ ಮಾಡೀನಿ. ಎಷ್ಟೆಷ್ಟಾಗುತ್ತೆ? 80 ಚೀಲ ಗೊಂಜಾಳ ಆಗುತ್ತೆ ಅನ್ಸುತ್ತೆ. ಅರ್ಧ ಕಬ್ಬು ಆಗೈತಿ, ಅರ್ಧ ತೊಗರಿ ಆಗೈತಿ. ಎಲ್ಲ ಲಗು ಲಗು ಮಾಡಿಸಿ ಪ್ಯಾಟಿ ಕಳ್ಸ ಅಂತ ಹೇಳು. ನೀವ ಡೈರೆಕ್ಟಾಗಿ ಹೇಳಿದ್ರೆ ಚೆನ್ನಾಗಿರ್ತೈತಿ. ಎಲ್ಲ ಗೊತ್ತಿದ್ದು ನೀನು ಹಿಂಗ ಅಂತೀನ. ಇವತ್ತು ನನ್ನ ಮಾತು ಕೇಳ್ತಾನೆ. ಸರಿ ಮಾವ. ತಿಂದ್ರೆ ಇಲ್ಲ? ತಿಂದಿ. ಬಾರು. ಮಾತಾಡಲ್ಲ ಅನ್ನೋರ್ ಜೋಡಿ ಏನು ಮಾತಾಡೋದು? ಇಬ್ರು ಅಪ್ಪ ಮಗ ಯಾವತ್ತು ಸರಿ ಹೋಗ್ತಿರೋ ಏನೋ. ಮಲ್ಲಿ ಮಕ್ಕೊಂಡಿಯಲ್ಲ, ಈಟ್ ಸಾವಕಾಶ ಕೇಳಿದ್ರೆ ಆಗುತ್ತಾನ ನಿಂದ ನಾ ಕಳತನ. ಮಲ್ಲವ್ವ ಲೋ ಬಾಡ್ಕೋ, ನನ್ ಕಿವಿ ಕೇಳ್ತೈತಿ, ಕಿವಿ ಯಾಕೆ ಬಂದು ಒದರ್ತಿ? ಅಜ್ಜಿನ ಬಾ ತಿರಿ ತಿನ್ಬೇಡ ಬಾ. ಮಾವ ನೀವು ಹೋಗಿ ಬರ್ತೀನಿ. ಏನ ಮುದುಕಿ ಏನ್ ನೋಡೈತಿ? ನನಗ ಮುದುಕಿ ಅಂತಿ ಸಾಕ್ ಕಣ ಮೈಯಾಗ. ಇದೇನ್ ಕೇಳ್ತೈತಿ ನೋಡಿ. ಕಿವಿ ಕೇಳಂಗಿಲ್ಲ ಕಿವಿ ಕೇಳಂಗಿಲ್ಲ ಅಂತ ನಾಟಕ ಮಾಡ್ತೇನೆ. ನಾಟಕ ಮಾಡಕೊಂತೀವಿ ಇಬ್ರು. ಎಲ್ಲ ಇನ್ನ ಹಬ್ಬ ಇಲ್ಲ, ಹರಿದಿನ ಇಲ್ಲ, ಜಾತ್ರೆ ಇಲ್ಲ, ಯಾವಾಗ ನಾಟಕ? ಯಾ ನಾಟಕ ಮಾಡಕತ್ತೀರಿ? ನಮ್ಮ ಕಾಲದಾಗ ಮಾಡ್ತಿದ್ರು ನೋಡಿ ನಾಟಕ. ಯಪ್ಪ ಯಪ್ಪ ಯಪ್ಪ, ನನ್ನ ಗಂಡ ಮಾಡಾಕತ್ರಂಗ ನಾಚಿಗೆ ಬರ್ತೈತಿ ನನಗೆ. ಎಲ್ಲ ವೈಕೆ ಹಳೆ ಪುರಾಣ. ನನ್ನ ಗಂಡ ಅವ್ನು ರಾಜನ ವೇಷ ಹಾಕೊಂಡು ಬಂದ್ರೆ ಹಂಗೆ ಎಂತ ಚಂದ ಗೊತ್ತಾ. ಅಜ್ಜಿ ನಿನ್ ಗಂಡ ಯಾಕೆ ಲಗ್ನ ಹೋದ? ನಾವು ಹೋಗಿದ್ವಿ ನಾಟಕ ನೋಡಕ್ಕೆ. ಅವಂಗೂ ನೀನು ಕಿವಿ ಕೇಳಕ್ಕ ಉಲ್ಟಾ ಪಿಲ್ಟಾ ಮಾತು ಕೊಡ್ತೀವಿ ಅಂತೇಳಿ ಕೇಳಲಾರ್ದು ಓಡಿಗೆ ನೋಡವ್ ನೀನು ಬಿಟ್ರೆ. ಲಗುನ ಮ್ಯಾಲ್ ಸೇರೇನು ನಮಗೆ ಕಾಟ ಕೊಡಕ್ಕೆ ಇನ್ನೂ ಬದುಕಿ ಅವ್ವ ನೀನು. ಬದುಕು ಜಟಕ ಬಂಡಿ ಮಾಡ್ತಿದ್ದಾವ. ಏನ್ ಚಂದ ಮಾಡ್ತಿದ್ದು ಗೊತ್ತನ ನೋಡಕ್ಕೆ. ಹುಡುಗಿಯರು ಹಳ್ಳಿ ಹುಡುಗಿಯರೆಲ್ಲ ಬರ್ತಿದ್ದು. ಏನ್ ಗಂಡನ ಹೋಗ್ತಾಳೆ ಯವ್ವ ಈಕಿ. ನೋಡು ನೋಡು ಮಲ್ಲು, ನೋಡೋದಕ್ಕ ನನ್ನ ಗಂಡನ ತರಾನ ಅದಾನ. ಅದಕ್ಕ ಹೇಳುದು ನನ್ನ ಮೊಮ್ಮಗ ನನ್ನ ಗಂಡನ ತರಾನ ಇದ್ರು ಅಂತ. ಗಂಡನ ತರ ಇದ್ರು ಏನ್ ಮಾಡೋದು? ಅವನು ಮೂಲಿಗೆ ಗುಂಪು ಮಾಡಿಯಲ್ಲ. ಮೂಲೆಗ ಕುಂದ್ರ ಅಂತಿ ನನಗ ಯಾಕ್ಲಾ ಬಾಡ್ಕ? ನನ್ನ ಮೊಮ್ಮಗ ನೋಡ್ತೀರ ಹೆಂಗ್ ದೊಡ್ಡ ಮಟ್ಟಕ್ಕೆ ಬೆಳಿತಾನ ಅಂತ. ಬೆಳಿತಾನ ಅವ್ ಮ್ಯಾಲ ಹೋಗ್ತಿರ್ತಾನ. 4 ಜನ ಅದರಲ್ಲ ಅಂತಂಬ್ರು ಅಕ್ಕಂಗ್ಯಾರು ಕೆಳಗೆ ಜಗ್ಗಾಕ. ಏನೇನೋ ಮಾತಾಡ್ತಿದ್ಯಲ್ಲ, ಏನು ಮಾತಾಡಕತ್ತಿ? ನಾ ಏನೇನೋ ಮಾತಾಡ್ತೀನಿ. ತಿಂದೇನಿಲ್ಲ ಬಕಾಸುರ? ತಿಂದಿನಿ, ನೀ ತಿಂದಿಲ್ಲ? ನನಗ ತಿಂಡಿ ಹೆಚ್ಚಾಗೈತಂತಿ ಏನ? ಬರ್ಲಿ ನಿಂದರೆ ಮಲ್ಲಾಗ ಹೇಳಿ ನಿನಗ ಒದಸ್ತೀನಿ. ಈ ಮುದುಕಿ ಜೋಡಿ ಮಾತಾಡಕತ್ರ ನಂದ ಕಿವಿ ಆಫ್ ಆಗುತ್ತೆ. ಬರ್ತೀನಿ ಅಂದೆ. ನಾ ಬಾಡ್ಕೋ ಕಿವ್ಯಾಗ ಹೋದ್ರಿ ಹೊಕ್ಕ ನೋಡಿ ಅಲ್ಲ. ಬೇಡ ಯವ್ವ ನಿನ್ ಸವಾಸ ಅಂತೇಳಿ ಆಫ್ ಆಗುತ್ತೆ. ಏನ್ ಸುರೇಶ ಆರಾಮ? ಆರಾಮ್. ಎಲ್ಲಿ ಬಂತು ನಿಂದ ಓದುದು? BCom ಮುಗಿತು. ಫೈನಾನ್ಸರ್ ಲಾಯರ್ ಮಾಡ್ಬೇಕು ಅನ್ಕೊಂಡಿನಿ. ಯಾವ್ದಾರು ಒಂದು ಅನ್ಕೋ. ಅನ್ಕೊಂತೀನಿ. ಸಕ್ಕಿನ ನೋಡಿವ ಇವ್ನೋಡ್ ಸಕ್ಕಿನ ಎಲ್ಲಿ ಸಿರಂಗೆ. ಹೌದು ಅಣ್ಣ ಎಲ್ಲದನ? ಇಲ್ಲೇ ಅದನ್ ಬಾ. ಅಣ್ಣ ಅದು ಹೇಳಪ್ಪ ಏನಂತ ಹೇಳಿ. ನೀನಲ್ಲ ಅಣ್ಣ. ಹೇಳಿ ಏನು? ನಿನ್ ಮುಂದಷ್ಟ ಮಾತಾಡೋದಿತ್ತು. ಇರ್ಲಿ ಹೇಳ. ಅವ ಬೇರೆ ಅಲ್ಲ ನಾ ಬೇರೆ ಅಲ್ಲ, ನಾವಿಬ್ರು ಒಂದು ಅಣ್ಣ ತಮ್ಮ ದೋಸ್ತ ಅಂತ ನಿನ್ಗೆ ಗೊತ್ತಾದ. ಏನು ಹೇಳಿ? ಅದು ನನ್ನ ಕಾಲೇಜಿದ್ದು ಫೀ ಬೇರೆ ಕಾಲೇಜ್ ಹಚ್ಬೇಕಾ? ನಾನು ಫೈನಾನ್ಸ್ ಮಾಡ್ಬೇಕಂತ ಮಾಡೀನಿ. ನೀ ಅದಕ್ಕೆ ಅಂದ್ರೆ ಅದು ಬೆಳಿಗ್ಗೆನ ಏನೋ ಲಾಯರ್ ಅಡ್ವೊಕೇಟ್ ಏನೋ ಅನ್ನಕತ್ತಿದ್ದಲ್ಲ, ಅದು ಮತ್ತೆ 4 ವರ್ಷ ಓದ್ಬೇಕಾ? ಇದಾದ್ರೂ 3 ವರ್ಷ ಮುಗಿತೈತಿ. ಅದಕ್ಕೆ ನೋಡಪ್ಪ ನಮಗಂತೂ ಇದ್ರಾಗ ಏನು ಗೊತ್ತಾಗಲ್ಲ. ನಿಮ್ಗೆ ಯಾವ್ದು ಮಾಡ್ಬೇಕನ್ಸುತ್ತೆ ಅದು ಮಾಡು. ಎಷ್ಟು ದುಡ್ಡು ಬೇಕು? ಕಾಲೇಜ್ ಫೀ ಒಂದು 60,000 ರಿಂದ 70,000. ಹಾಸ್ಟೆಲ್ದು 1.5 ಲಕ್ಷ. ಆಮೇಲೆ ಬುಕ್ಸ್ ಅದು ಇದು ಸೇರಿ ಒಂದು 5 ಲಕ್ಷ ರೂಪಾಯಿ ಬೇಕಾಗುತ್ತೆ. 5 ಲಕ್ಷನಾ? ಇವ್ನಿಗೆ ಏನು ಗೊತ್ತಾಗಲ್ಲ ಅಂತ ಟೋಪಿ ಹಾಕಕ್ಕೆ ನಿಂತಾರೆ ನೋಡಿದ್ರು. ಸರಿನಪ್ಪ, ಲೆಕ್ಕದವನ ಕೈಯಾಗಿ ಹೇಳ್ತೀನಿ, ಅವ್ನ ಕಡೆ ಇಸ್ಕೋ. ಎಷ್ಟಂತೆ ಅಷ್ಟು ತಗೋ. ನಾನದ ಹೆಬ್ಬಟ್ಟು ನೀವರ ಕಲಿ. ಸರಿ ಅಣ್ಣ ಅದು ಹೇಳಿ ಸಂಜಯ. ಅಣ್ಣ ಅದು ನನಗೂ ಸ್ವಲ್ಪ ರೊಕ್ಕ ಬೇಕಿತ್ತು. ಯಾಕಪ್ಪ ಎದಕ್ಕೆ ಬೇಕಿತ್ತು? ಹೇಳಿದ್ನಲ್ಲಣ್ಣ, ನಂದು ಮೆಡಿಕಲ್ ಸೀಟ್ ಸೆಲೆಕ್ಟ್ ಆಗಿದೆ. ನಾನು ಮೆಡಿಕಲ್ ಓದ್ಬೇಕಂತ ಮಾಡೀನಿ. ಯಾವ ಕಾಲೇಜ್ ಸಿಕ್ತಪ್ಪ? ಇನ್ನೂ ಕಾಲೇಜ್ ಸಿಗಲಿಲ್ಲ, ಯಾಕಂದ್ರೆ ರ್ಯಾಂಕಿಂಗ್ ಒಳಗೆ ಸ್ವಲ್ಪ ಏರಿ ಆಗೈತಿ. ಅದಕ್ಕೆ ಡೊನೇಷನ್ ಕಟ್ಟಿ MBBS ಮಾಡ್ಬೇಕು ಅನ್ಕೊಂಡಿನಿ. ಎಷ್ಟು ಡೊನೇಷನ್? ಒಂದು 15 ಲಕ್ಷ ಡೊನೇಷನ್ ಅಂತ. ಇನ್ನು 15 ಲಕ್ಷನಾ? ಮತ್ತೆ ಮೆಡಿಕಲ್ ಅದು ಅಷ್ಟೇ. ಮತ್ತೆ ನನಗೆ ತುಂಬ ಆಸೆ ಐತಿ ಈ ಹಳ್ಳಿ ಬಂದು ಡಾಕ್ಟರ್ ಆಗಬೇಕು ಅಂತ. ಅದ್ರೂ 15 ಲಕ್ಷ ಏನು 5 ವರ್ಷಕ್ಕ ಏನು 1 ವರ್ಷಕ್ಕೆ? 1 ವರ್ಷಕ್ಕೆ. ಸರಿನಪ್ಪ, ನಾ ಎಲ್ಲ ವ್ಯವಸ್ಥೆ ಮಾಡ್ತೀನಿ. ಲೆಕ್ಕದೇನು ಕೈಗೆ ಹೇಳ್ತೀನಿ, ಇಸ್ಕೋ. ಸರಿ ಅಣ್ಣ. ಅದು ಇದೊಂದೇ ತಿಂಗಳು ಲಾಸ್ಟ್ ಡೇಟು. ಆಯ್ತಾಯ್ತು, ನಾ ಇಸ್ದು ಕೊಡ್ತೀನಿ. ಮತ್ತು ಹಾಸ್ಟೆಲ್ಗೊಂದು 5 ಲಕ್ಷ ಅಂದರೆ ಟೋಟಲ್ ಆಗಿ ಒಂದು 20 ಲಕ್ಷ ಬೇಕಾಗುತ್ತೆ ನಿನಗೆಲ್ಲ. ಅಣ್ಣ ಅಷ್ಟಾದರೆ ಸಾಕು. ಸರಿ ನಾನು ವ್ಯವಸ್ಥೆ ಮಾಡ್ತೀನಿ. ಅಲ್ಲೋ ಎಷ್ಟು ಈಸಿಯಾಗಿ ಹೇಳಿದೆಲ್ಲ ವ್ಯವಸ್ಥೆ ಮಾಡ್ತೀನಿ ಅಂತ. 1 ರೂಪಾಯಿ ಅಲ್ಲ 2 ರೂಪಾಯಿ ಅಲ್ಲ 20 ಲಕ್ಷ ಎಲ್ಲಿಂದ ತರ್ತೀವಿ? 20 ಲಕ್ಷ ಅಲ್ಲ, ಅವಂಗೂ ಹೊಂದಿ ಇವಂಗೂ ಹೊಂದಿ 25 ಲಕ್ಷ. ಈಗ ಇನ್ನೂ ತಂಗಿದಾಳ, ಇನ್ನೊಬ್ಬ ತಮ್ಮದನ. ಅಟಿ ಟ್ರಿಪ್ಪಿಗೆ ಹೋಗೋಕ್ಕೂ ಹೊಂದಿ 7,000 ರೂಪಾಯಿ. ತೆಗೆದು ಸ್ಕೂಲ್ ಫೀ ಬರುತ್ತಿಲ್ಲ. ಈಗ ಕಾಲೇಜ್ ಹೋಗ್ಕೊಳಕ್ಕೆ ನೀನು PUC, ಇವನು ಇನ್ನೊಬ್ಬ ಕಾಲೇಜ್ ತರ್ತೀಯಲ್ಲ. ಬೆಳಿ ಬರುತ್ತೆ, ಹೊಲ ಐತಿ, ಮನಿ ಅದಾವು, ಹೆಂಗೋ ಒಂದು ಮಾಡಿರತ್ತೆ. ಓದ್ಬೇಕಂತ ಆಸೆ ಪಡಕತ್ತಾರ, ಓದ್ಲಿ. ನನಗಂತೂ ವಿದ್ಯೆ ಹತ್ತಲಿಲ್ಲ, ಅವ್ರಿಗಾದ್ರೂ ಹತ್ತಾಗತ್ತೈತಿ, ಹತ್ತಲಿ. ಇಷ್ಟು ದೊಡ್ಡ ಮನಿ ಐತಿ, ಆಸ್ತಿ ಐತಿ, ಹೆಂಗೋ ದುಡಿತೀನಿ ಚಲೋ ಐತಿ. ಇನ್ನು ಅದರಲ್ಲ ಸಾವುಕಾರನ ಕೇಳಿದ್ರ ಎಲ್ಲ ಕಳ್ಕೊಂಡು ಬೀದಿ ಬರೋದಂತೂ ಫಿಕ್ಸ್. ನೀನು ನಿನ್ನ ಭವಿಷ್ಯ ನಾನೇ ಹೇಳ್ತೀನಿ ನೋಡು. ಎಲ್ಲ ಕಳ್ಕೊಂಡು ನಾಳೆ ಬೀದಿ ಬಂದು ಕುಂತ್ಕೊಳ್ಳೋ ನೀನು. ಇಷ್ಟೆಲ್ಲ ಮಾಡಿದ್ರು ನಿಮ್ಮ ಅಪ್ಪನ ಮೇಲೆ ನಿನಗೆ ಕರುಣೆನೇ ಇಲ್ಲ. ಮಲ್ಲಪ್ಪ ಯಾಕಮ್ಮ ಏನತ್ತೆ?
ಹಂಗ್ಯಾಕೆ ಬಚ್ಚಿಟ್ಕೊಂಡು ಮಾಡಕತ್ತಾನ ಅದು ಅದು ಹೇಳಮ್ಮ. ಅವನಿಗೇನೋ ಸ್ವಲ್ಪ ಅಮೌಂಟ್ ಬೇಕಂತೆ. ಎದಕ್ಕಂತೆ? ಅದು ಅವನೇ ಕೇಳು, ನನಗೇನು ಗೊತ್ತಿಲ್ಲ. ಎದಕ್ಕೆ ಬೇಕು? ಅಣ್ಣ ಅದು ಅದು ಅಂತ ರಾಗ ಹೇಳಿದ್ ಬಿಟ್ಕೊಟ್ಟು ಹೇಳಿ ನಿಮ್ಮ ಮನೆಗೆ ಏನು ಅದು ನಾನು ನಾನು ನೀನ ಮ್ಯೂಸಿಕ್ ಪ್ರಾಕ್ಟೀಸ್ ಮಾಡಿಸ್ಬೇಕಂತ, ನಾನು ಬ್ಯಾಂಡ್ ತಗೋಬೇಕಂತ ಮಾಡಿದ್ದೀನಿ. ಮ್ಯೂಸಿಕ್ ಪ್ರಾಕ್ಟೀಸ್ ಮಾಡೋದಕ್ಕೆ ಟ್ಯೂಷನ್ ಹಚ್ಬೇಕಂತ ಮಾಡಿದ್ದೀನಿ. ಏನೋ ಮ್ಯೂಸಿಕ್ ಗೀಸಿಕ್ ಅನ್ನಕತ್ತಾನ. ತಮ್ಮ ರಾಕ್ ಸ್ಟಾರ್ ಆಗ್ಬೇಕಂತ ಆಸೆ ಐತೆ ಅಂತ ಅವ್ನು ಆಡ್ಕಣ್ಲ. ಅಭ್ಯಾಸ ಮಾಡಿ ಏನಾರ ಸಾಧನೆ ಮಾಡು, ಆಮೇಲೆ ಇವೆಲ್ಲ ಮಾಡುವಂತ. ಅಣ್ಣ ನಾನು ಮಾಡ್ಕೊಡ್ತೀನಿ, ನಾನು ಅಭ್ಯಾಸನೂ ಮಾಡ್ತೀನಿ, ನಾನು ಮ್ಯೂಸಿಕ್ಕು ಮಾಡ್ತೀನಿ ಅಣ್ಣ. ಪ್ಲೀಸ್ ಅಣ್ಣ, ನಾನು ಇನ್ಸ್ಟ್ರೂಮೆಂಟ್ ತೊಗೋಬೇಕು ಅಂತಿಷ್ಟು, ಅದಕ್ಕೆ ನಂಗೆ ದುಡ್ಡು ಬೇಕಿತ್ತು. ಓದ್ ಎಲ್ಲಿಗೆ ಬಂತು? ಅಣ್ಣ PUC ಪಾಸ್ ಅಣ್ಣ. ಜಸ್ಟ್ ಪಾಸಾ? ಏನಪ್ಪ ನಮಗೆ ನಿಮ್ಮ ವಿದ್ಯೆಗೆ ಆಗ್ತಾಗಲ್ಲ. ನಾನು ಏನಂತೀನಿ, 4 ಅಕ್ಷರ ಕಲಿತು ನನ್ನಂಗೆ ಇಲ್ಲಿ ಕುಂಡ್ಬೇಡ್ರಿ, ನಿಮ್ಮ ಜೀವನ ನೀವು ಕಟ್ಕೋರಿ, ದೊಡ್ಡ ವ್ಯಕ್ತಿಗಳಾಗ್ರಿ. ಅಪ್ಪನ ಆಸೆ ನೀವೆಲ್ಲರೂ ಕಲಿತು ದೊಡ್ಡ ವ್ಯಕ್ತಿಗಳಾಗಬೇಕು ಅನ್ನೋದು ಅಷ್ಟೇ ನಂದಪ್ಪ. ಸರಿ ಅಣ್ಣ, ನಾನು ಹಿಂಗೆ ಹೇಳ್ದಂಗೆ ಕೇಳ್ತೀನಿ. ಸರಿನಪ್ಪ, ಎಷ್ಟು ಬೇಕಿತ್ತು? ಅಣ್ಣ ಇನ್ಸ್ಟ್ರೂಮೆಂಟ್ ತೊಗೊಳಕ್ಕೆ 50,000 ರೂಪಾಯಿ ಬೇಕಿತ್ತಣ್ಣ. ಸರಿ ಕೊಡ್ತೀನಿ ತಗೋ. ಆಮೇಲೆ ಏನೋ ಫೀಸ್ ಏನೋ ಹೇಳ್ದಿಲ್ಲ. ಫೀಸಪ್ಪ, ಫೀಸು ಮುಂದಿನ ತಿಂಗಳಣ್ಣ. ಸರಿ ಆಯ್ತು, ಕೊಡ್ತೀನಿ ತಗೋ. ಹಿಂಗಾದ್ರೆ ಹೆಂಗೋ ನಿಂದು ಇರಲಿ ಬಿಡು, ಏನು ಮಾಡೋಕ್ಕಾಗಲ್ಲ.